ನಿದ್ದೆ ಸಾಕು ಹೇಳಪ್ಪ ಮುತ್ತು ಕಂದ ಮಾದಪ್ಪ. ಶುಭೋದಯ ಸ್ನೇಹಿತರೆ, ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗಿನಲ್ಲಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಕಳೆದ ಕೆಲ ದಿನಗಳ ಹಿಂದೆ ಶ್ರೀ ಕ್ಷೇತ್ರ ಶ್ರೀ ಮಲೈ ಮಹದೇಶ್ವರ ಬೆಟ್ಟಕ್ಕೆ ಸಂಬಂಧಪಟ್ಟಂಥ ಕೆಲ ಸಂಚಿಕೆಗಳನ್ನು ದೇವಸ್ಥಾನದ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿರ್ತಕ್ಕಂಥ ಬೆಟ್ಟದ ಬೇಡಗಂಪಣ್ಣರ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೂ ದೇವಾಲಯದ ಪೂಜಾ ವಿಧಿವಿಧಾನಗಳಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಸಂಚಿಕೆಗಳನ್ನು ನಾವು ಪ್ರಸಾರ ಮಾಡಿದ್ದು ಸ್ನೇಹಿತರೆ. ಈಗ ಕೇವಲ ಬೇಡಗಂಪಣ್ಣರು ಮಾತ್ರವಲ್ಲದೆ ಶ್ರೀ ಮಲೈ ಮಹದೇಶ್ವರರಿಗೆ ಅತ್ಯಂತ ಸಮೀಪದಲ್ಲಿದ್ದುಕೊಂಡು ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಂತಹ ಮತ್ತೊಂದು ಪರಂಪರೆ ಸರಗೂರು ಮೂಗಪ್ಪನ ಪರಂಪರೆ ಸ್ನೇಹಿತರೆ. ರಾಮವ್ವ ಮತ್ತು ಸರಗೂರು ಮೂಗಪ್ಪನ ಪರಂಪರೆ ಬಹಳ ರೋಚಕವಾದಂತಹ ಪರಂಪರೆ. ಶ್ರೀ ಮಲೈ ಮಹದೇಶ್ವರ ಸ್ವಾಮಿಯ ಮಹಾಕಾವ್ಯದಲ್ಲಿ ಬರ್ತಕ್ಕಂಥ ಸರಗೂರಯ್ಯನ ಸಾಲು, ಸರಗೂರಯ್ಯನ ಭಾಗ ಏನಿದೆ, ಆ ಇಡೀ ಭಾಗವನ್ನು ತಮಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಶ್ರೀ ಮಲೈ ಮಹದೇಶ್ವರ ಸ್ವಾಮಿಯವರ ಬದುಕಿನ ಕಥಾ ಭಾಗಕ್ಕೆ ಸ್ನೇಹಿತರೆ. ಹಾಗೂ ವಿಶೇಷವಾಗಿ ಸರಗೂರಯ್ಯನ ಕುಟುಂಬ, ಸರಗೂರಯ್ಯನ ಪರಂಪರೆಗೂ ಶ್ರೀ ಮಲೈ ಮಹದೇಶ್ವರಿಗೂ ಇರತಕ್ಕಂಥ ನಿಕಟವಾದ ಸಂಪರ್ಕ ಏನು, ಹಾಗೂ ಶ್ರೀ ಮಲೈ ಮಹದೇಶ್ವರರ ಎಣ್ಣೆ ಮಜ್ಜನದ ಅಂದರೆ ಪ್ರತಿ ತಿಂಗಳು ನಡೀತಕ್ಕಂಥ ಅಮಾವಾಸ್ಯೆ ತಿಂಗಳಲ್ಲಿ ನಡೀತಕ್ಕಂಥ ಎಣ್ಣೆ ಮಜ್ಜನಕ್ಕೂ ಹಾಗೂ ಸರಗೂರಯ್ಯನ ಕುಟುಂಬಕ್ಕೂ ಇರತಕ್ಕಂಥ ಸಂಬಂಧಗಳೇನು, ಆ ಎಲ್ಲ ರೋಚಕ ವಿಷಯಗಳನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ನಾವೀಗ ಹೊರಟಿದ್ದೀವಿ ಸ್ನೇಹಿತರೆ. ಮಳವಳ್ಳಿ ತಾಲೂಕಿನ ಸರಗೂರಿಗೆ ಸ್ನೇಹಿತರೆ. ಸರಗೂರು ಮೂಗಪ್ಪನ ವಂಶಸ್ಥರು ಅಂತ ಹೇಳ್ಕೊಳ್ತಕ್ಕಂಥ ಸುಮಾರು 12ನೇ ತಲೆಮಾರು ಅಂತ ಹೇಳ್ಬೋದು ಸ್ನೇಹಿತರೆ. ಶ್ರೀ ಸಿದ್ದಪ್ಪ ಸ್ವಾಮಿಗಳು ನಮ್ಮನ್ನು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಶ್ರೀ ಮಲೈ ಮಹದೇಶ್ವರ ಸ್ವಾಮಿಯವರ ಈ ಒಂದು ಸರಣಿಗಳಿಗೆ ಸ್ನೇಹಿತರೆ. ಹಾಗೂ ವಿಶೇಷವಾಗಿ ಸರಗೂರು ಮೂಗಪ್ಪನವರ ಈ ಕಥಾಭಾಗ. ಬಂದಾನಪ್ಪೋ ಬಂದಾನೋ ಮುಂಗೊಂಡರ ಮಾದೇವ, ಬಂದಾನಪ್ಪೋ ಬಂದಾನೋ ತುಂಡು ಮೊಗದ ತುಂಡಯ್ಯ. ಸ್ನೇಹಿತರೆ, ಶ್ರೀ ಮಲೈ ಮಹದೇಶ್ವರ ಸ್ವಾಮಿಯವರ ಈ ಸರಣಿಗಳನ್ನು ಮಾಡೋ ಸಂದರ್ಭದಲ್ಲಿ ಸ್ನೇಹಿತರೆ ಒಂದಷ್ಟು ವಿಷಯಗಳು ನಮ್ಮ ಗಮನಕ್ಕೆ ಬಂತು. ಅದನ್ನು ಯಾರ ಹತ್ರ ಕೇಳಿ ಪರಿಹಾರ ಮಾಡ್ಕೋಬೇಕು ಅಂತ ಗೊತ್ತಾಗಲಿಲ್ಲ. ವಿದ್ವಾಂಸಗಳು ಒಂದು 2-3 ಜನ ನಾನು ಸಂಪರ್ಕ ಮಾಡಿದೆ. ಅವರು ಸ್ವಲ್ಪ ಬ್ಯುಸಿ ಇದ್ದರು ಸ್ನೇಹಿತರೆ. ಹಾಗಾಗಿ ನಾನು ಈ ಒಂದು ಪ್ರಶ್ನೆಗಳನ್ನ ಕೇಳಿ ತಿಳ್ಕೊಬೇಕು ಅಂತ ಕುತೂಹಲ ಇತ್ತು ನನಗೆ. ಆ ಎಲ್ಲ ಕುತೂಹಲಗಳಿಗೂ ಇವತ್ತು ತೆರೆ ಎಳಿತೀನಿ ಅಂತ ಹೇಳಿ ಸಿದ್ದಪ್ಪ ಸ್ವಾಮಿಗಳು ಬರೋಕ್ಕೆ ಹೇಳಿದ್ದಾರೆ ಸ್ನೇಹಿತರೆ. ವಿಷಯ ಇಷ್ಟೇ, ತುಂಬ ಸರಳ. ಮಲೈ ಮಹದೇಶ್ವರರ ಅಂದಿನ ಕಾಲದಲ್ಲಿ, ಜೀವಿತಾವಧಿಯ ಕಾಲದಲ್ಲಿ ಸ್ನೇಹಿತರೆ, ಅವರಿಗೆ ಬಹಳ ಅತ್ಯಂತ ಸಮೀಪದಲ್ಲಿ ಇದ್ದುಕೊಂಡು ಸೇವೆಯನ್ನು ಮಾಡಿ ಅವರಿಗೆ ಪೂಜೆಯನ್ನು ನಡೆಸ್ತಾ ಇದ್ದಂತಹ ಬೆಟ್ಟದ ಬೇಡಗಂಪಣ್ಣರು ಅಂದರೆ ಬೇಡರು ಹಾಗೂ ಸರಗೂರಯ್ಯನ ಕುಟುಂಬ ಸಹಿತ ಸರಗೂರು ಮೂಗಪ್ಪ ಆಗ್ಬೋದು, ರಾಮವ್ವ ಆಗ್ಬೋದು, ಮೂಗಪ್ಪ ರಾಮವ್ವ ದಂಪತಿಗಳಾಗ್ಬೋದು, ಇವರೆಲ್ಲರೂ ಇದ್ದಾರಲ್ಲ. ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದರೆ ಈ ಬೇಡಗಂಪಣ್ಣರಿಗೂ ಹಾಗೂ ಸರಗೂರು ಪರಂಪರೆಗೂ ಎಲ್ಲೋ ಒಂದು ಕಡೆ ಬಿರುಕುಂಟಾಗಿದೆ. ಅವರಿಬ್ಬರು ಕೂಡ ಇದರಲ್ಲಿ ಇಲ್ಲ, ಅವರಿಬ್ಬರ ಸಂಬಂಧದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಕಾಣ್ತಾ ಇದೆ ಸ್ನೇಹಿತರೆ. ಹಾಗಾದರೆ ಇವರಿಬ್ಬರ ಮಧ್ಯೆ ಬಿರುಕು ಮೂಡಿಸ್ತಂಥವ್ರು ಯಾರು? ಈ ಇಬ್ಬರನ್ನು ಹೊಡೆದ್ರೆ ಲಾಭ ಆಗ್ತಕ್ಕಂಥದ್ದು ಯಾರಿಗೆ? ಆ ಮೂರನೇ ವ್ಯಕ್ತಿ ಯಾರು, ಆ ಮೂರನೇವ್ರು ಯಾರು ಅನ್ನೋದನ್ನು ತಿಳ್ಕೊಬೇಕು ಅಂತ ಭಾಳ ಕುತೂಹಲ ಇತ್ತು ಸ್ನೇಹಿತರೆ ನನಗೆ. ಯಾರನ್ನ ಕೇಳೋದು? ಇಲ್ಲಿ ಜಾತಿ ಅಡ್ಡ ಬರುತ್ತೆ, ಧರ್ಮ ಅಡ್ಡ ಬರುತ್ತೆ, ಮತ್ತು ದೊಡ್ಡವರೆಲ್ಲ ಬಂದ್ಬಿಡ್ತಾರೆ. ಹಾಗಾಗಿ ಯಾರಲ್ಲಿ ಕೇಳಿ ತಿಳ್ಕೊಬೇಕಲ್ಲ, ಜನಗಳಿಗೆ, ಜನಪದ ಸೇರಿ ವೀಕ್ಷಕರಿಗೆ ಸತ್ಯ ದರ್ಶನ ಮಾಡಿಸ್ಬೇಕಲ್ಲ, ಸತ್ಯ ತೋರಿಸ್ಬೇಕಲ್ಲ ಅನ್ನೋ ಉದ್ದೇಶ ಯಾವಾಗಲೂ ಸದಾ ನನ್ನಲ್ಲಿ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಮಲೈ ಮಹದೇಶ್ವರರೇ ಆಶೀರ್ವಾದ ಮಾಡ್ತಂತ ಅನ್ಕೋತೀನಿ ಸ್ನೇಹಿತರೆ. ಬೇಡಗಂಪಣ್ಣರ ಹಾಗೂ ಸರಗೂರು ಪರಂಪರೆಯ ನಡುವೆ ಕಂದಕವನ್ನು ನಿರ್ಮಾಣ ಮಾಡಿದವರು ಯಾರು, ಅದರಿಂದ ಲಾಭವನ್ನು ಪಡ್ಕೋಬೇಕು ಅಂತ ಹಪಹಪಿಸ್ತಾ ಇರ್ತಕ್ಕಂಥವ್ರು ಯಾರು, ಈ ಎಲ್ಲವನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಂದರ್ಭ ಬಂದಿದೆ ಸ್ನೇಹಿತರೆ. ಹಾಗಾಗಿ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸ್ನೇಹಿತರೆ ಜನಪದ ಸಿರಿಗೆ, ಶ್ರೀ ಮಲೈ ಮಹದೇಶ್ವರ ಸ್ವಾಮಿಯವರ ಈ ಸರಣಿಗಳಿಗೆ ಸ್ನೇಹಿತರೆ. ಸರಗೂರಯ್ಯನ ಪರಂಪರೆಯ ಈ ರೋಚಕ ಕಥೆಗಳನ್ನು ಕೇಳಿಸ್ಕೋಬೇಕು ಮತ್ತು ತಾವೆಲ್ಲರೂ ಕೂಡ ನಿಜವನ್ನು ತಿಳ್ಕೊಬೇಕು, ಸತ್ಯವನ್ನು ತಿಳ್ಕೊಬೇಕು. ಮಲೈ ಮಹದೇಶ್ವರರ ಶಕ್ತಿ ಎಂಥದ್ದು, ಪವಾಡ ಎಂಥದ್ದು, ಅದನ್ನು ನಾವೆಲ್ಲರೂ ಕೂಡ ಅರ್ಥಕೋಬೇಕಾದ್ದು ಸ್ನೇಹಿತರೆ. ತಮ್ಮೆಲ್ಲರಿಗೂ ಪ್ರೀತಿಬೇಕು ಸ್ವಾಗತ ಜನಪದ ಸೇವೆಗೆ, ಶಕ್ತಿ ಸರಗೂರಯ್ಯನ ಪರಂಪರೆಗೆ. ಮೊಗ್ಗಲ್ಲಿ ಮೊಗ್ಗಾಗಿ ಮೊಗ್ಗಂತೆ ಕಣ್ಣ ತೆರೆದವನೇ. ಯಾವಾಗಲೂ ಉತ್ತರದಲ್ಲೇ ಮತ್ತೊಂದು ಪ್ರಶ್ನೆಯನ್ನು ಹುಡುಕೋದು ನನ್ನ ಅಭ್ಯಾಸ ಸ್ನೇಹಿತರೆ. ಅದು ಪ್ರತಿಯೊಬ್ಬ ಸಂಶೋಧಕನ ಕುತೂಹಲ ಕೂಡ. ಬೆಟ್ಟದ ಬೇಡಗಂಪಣ್ಣನ ಸಮುದಾಯದ ಮಹದೇಶ್ ಅವರು ನನ್ನೊಟ್ಟಿಗೆ ಮಾತಾಡ್ತಿರ್ಬೇಕಾದ್ರೆ ಒಂದು ವಿಷಯವನ್ನು ನನಗೆ ಹೇಳಿದರು ಸ್ನೇಹಿತರೆ. ಏನು ಹೇಳಿದರು ಕೇಳಿಸ್ಕೊಳ್ಳಿ. ಮಹಾರಾಜರ ಕಾಲದಲ್ಲಿ ಮಹದೇಶ್ವರರು ಅಂತಂದರೆ ಒಂದು ಕಾಲ್ಪನಿಕ ಚಿತ್ರವನ್ನು ಬರೆಸ್ತಾರೆ ಮಹಾರಾಜರು. ಮೈಸೂರು ಮಹಾರಾಜರ ಕಾಲದಲ್ಲಿ ಆಸ್ಥಾನದಲ್ಲಿದ್ದಂಥ ಅವರು
ಯಾರು ಅವರು ಕಲೆಗಾರರು ಯಾರು ಇರ್ತಾರೋ ಅವ್ರ ಮುಖಾಂತರ ಕಲಾವಿದರಲ್ಲಿ ಒಂದು ಚಿತ್ರವನ್ನು ಬರೆಸ್ತಾರೆ. ಅಂದರೆ ಮಾದೇಶ್ವರ ಜನಪದ ಸಾಹಿತ್ಯದಲ್ಲಿ ಎಲ್ಲ ಕಡೆಗೂ ಮಾದೇಶ್ವರ ಹೇಗಿದ್ರು ಅಂತ ಹೇಳ್ತಿದ್ರು. ಮಾದೇಶ್ವರರು ಹುಲಿಯ ಮೇಲೆ ಸಂಚಾರ ಮಾಡ್ತಾ ಇದ್ರು, ಈ ಥರ ಕಾವಿ ಧರಿಸ್ತಾ ಇದ್ರು, ದ್ರಾಕ್ಷಿಗಳು ಹಾಕೋತಾ ಇದ್ರು, ಹುಲಿ ಮೇಲೆ ಜೋಳಿಗೆ ಹಾಕೊಂಡು ಹುಲಿ ಮೇಲೆ ಸಂಚಾರ ಮಾಡ್ತಾ ಇದ್ರು. ಅದನ್ನೊಂದು ಕಾಲ್ಪನಿಕವಾಗಿ ಒಂದು ಚಿತ್ರವನ್ನು ಮೊಟ್ಟ ಮೊದಲಿಗೆ ಮಹಾರಾಜರು ಅದನ್ನು ಬರೆಸ್ತಾರೆ. ಅದಾದ್ಮೇಲೆ ಕ್ರಮೇಣ ಚಿತ್ರಗಳು ಎಲ್ಲ ಕಡೆಗೂ ಮಾದೇಶ್ವರರು ಹೇಗಿದ್ರು. ಈಗ ನಮ್ದೇನು ಮೂಲಸ್ಥಾನ ಇದೆಯಲ್ಲ, ಮೂಲಸ್ಥಾನ ಚಿತ್ರಗಳೆಲ್ಲೂ ಇಲ್ಲ. ಅದು ಮಾದೇಶ್ವರರು ಹುಲಿ ಮೇಲೆ ಸಂಚಾರ ಮಾಡಬೇಕಾದಾಗ ಹೀಗಿದ್ರು ಅಂತ ಒಂದು ಕಾಲ್ಪನಿಕ ಚಿತ್ರ ಪ್ರಾರಂಭ ಆಗುತ್ತೆ. ಒಂದು ಬಾಲ ವಯಸ್ಸಿನ ಮಾದೇಶ್ವರರು ಶರಣರು ಹೇಗಿರ್ತಾರೆ ಅದು ಆಗುತ್ತೆ. ಅದು ಮಹಾರಾಜರು ಪ್ರಾರಂಭ ಮಾಡ್ತಾರೆ ಅವಾಗ ಮಹಾರಾಜರ ಕಾಲದಲ್ಲಿ. ಅದಾದ ನಂತರ ಕ್ರಮೇಣ ಅದೇ ಫೋಟೋನ ಎಲ್ಲ ಕಡೆಗೂ ಬರೋವಂಥದ್ದು ವ್ಯವಸ್ಥೆ ಆಗುತ್ತೆ. ಅಂತಿಮವಾಗಿ ನಮ್ಮ ದೇವಾಲಯದ ಕೂಡ ಲೋಗೋ ಮತ್ತು ಫೋಟೋ ಮಾದೇಶ್ವರರು ಅಂತಂದರೆ ಅದೊಂದು ಚಿತ್ರ ಹೇಗೆ ಬರಬೇಕು ಅದನ್ನೇ ಉಳ್ಕೊಳ್ತೀವಿ. ಗರ್ಭಗುಡಿಯಲ್ಲಿರುವಂಥ ಮಾದೇಶ್ವರರ ಮೂರ್ತಿಯನ್ನು ನಾವು ಎಲ್ಲೂ ಲೋಗೋ ಆಗಿ ಅಥವಾ ಇದಾಗಿ ಬಳಸಿಲ್ಲ. ನಾಗಮಲೆ ಕಲ್ಮೇಲೆ ಹೊರಗೌನೆ, ನಗರ ಜಡೆ ನೆಳ್ಳಲ್ಲಿ ಮನುಗೌನೆ. ಈ ವಿಷಯವನ್ನ ನಾನು ಕೇಳಿಸ್ಕೊಂಡ ನಂತರ ಸ್ನೇಹಿತರೆ, ಬೋಳುಮಂಡೆ ಮಾದೇಶ್ವರರು, ದುಂಡುಮಂಡೆ ಮಾದೇಶ್ವರರು, ಅಥವಾ ಈಗ ನೀವೆಲ್ಲ ಏನು ನೋಡಿ ಅವ್ರಿಗೆ ಭಕ್ತಿಯಿಂದ ಕೈ ಮುಗಿತೀವಿ, ಆ ಹುಲಿ ಮೇಲೆ ಕುದುರ್ತಕ್ಕಂಥ ಬಾಲರೂಪದ ಆ ತೇಜಸ್ವಿ ಒಂದು ಯುವ ವ್ಯಕ್ತಿಯ ಆ ಮೂರ್ತಿ, ಆ ಸ್ವರೂಪ ಏನಿದೆ ಸ್ನೇಹಿತರೆ, ಅದು ಮಾದೇಶ್ವರರ ನಿಜವಾದ ಸ್ವರೂಪವಾಗಿರಲಿಲ್ಲ. ಅದನ್ನು ಮೈಸೂರು ಮಹಾರಾಜರು ಅವರ ಒಂದು ಪ್ರೀತಿ ಗೌರವವನ್ನು ತೋರಿಸಲಿಕ್ಕೋಸ್ಕರ ಆಸ್ಥಾನದ ಕಲಾವಿದರಿಂದ ಈ ಚಿತ್ರವನ್ನು ಬರೆಸಿದ್ರು ಅನ್ನೋ ಒಂದು ವಿಷಯವನ್ನು ಮಾದೇಶ್ವರನ್ನು ತಿಳಿಸಿದ್ರು ಸ್ನೇಹಿತರೆ. ಹಾಗಾದರೆ ನೀವೆಲ್ಲ ಭಕ್ತಿಯಿಂದ ಮನೆಗಳಲ್ಲಿ, ಗಾಡಿಗಳಲ್ಲಿ, ಆಫೀಸ್ಗಳಲ್ಲಿ ಎಲ್ಲ ಕಡೆ ಇಟ್ಕೊಂಡು ಪೂಜೆ ಮಾಡ್ತಿರ್ತಕ್ಕಂಥ ಮಾದೇಶ್ವರರ ನಿಜ ಸ್ವರೂಪ ಇದಲ್ವಾ? ಹಾಗಾದರೆ ಅವ್ರ ಸ್ವರೂಪ ಯಾವುದು, ನಿಜವಾದ ಸ್ವರೂಪ ಯಾವುದು? ಜಡೆ ಸ್ವಾಮಿ ಅಂದರೆ ಯಾರು? ಈ ಜಡೆಕಲ್ ಮಾದೇಶ್ವರ ಅಂದರೆ ಯಾರು ಅಲ್ವಾ? ಹಲವಾರು ಸಾಹಿತಿಗಳು, ಭಕ್ತಿಗೀತ ಸಾಹಿತಿಗಳು ತಮ್ಮ ಹಾಡುಗಳಲ್ಲಿ ಮಾದೇಶ್ವರ ಕುರಿತು ಏನು ಹೇಳಿದ್ದಾರೆ ಗೊತ್ತಾ? ಕೇಳಿಸ್ಕೊಳ್ಳಿ. 77 ಮಲೆಯ ಒಡೆಯ ಅಪ್ಪ ಮಾದಪ್ಕೆ, 27 ಚುಕ್ಕಿ ಜಡೆಯ ಅಪ್ಪ ಮಾದಪ್ಕೆ. ಹಾಗಾದರೆ ಈ ಎಲ್ಲ ಹಾಡುಗಳಲ್ಲಿ, ಎಲ್ಲ ಸಾಹಿತ್ಯದಲ್ಲಿ ಮಾದೇಶ್ವರರಿಗೆ ಬೃಹದಾಕಾರವಾದ ಜಡೆ ಇತ್ತು, ಚುಕ್ಕಿ ಜಡೆ ಇತ್ತು, ಬೃಹದಾಕಾರವಾದ ಜಡೆ ಇತ್ತು ಅಂತಾರೆ. ಊಹೆ ಮಾಡಿ ಒಬ್ಬ ವ್ಯಕ್ತಿಗೆ ಆ ರೀತಿ ಬೃಹದಾಕಾರ ಬಂಡೆ ಮೇಲೆ ಒಣಗಿಸ್ಕೊಳ್ತಕ್ಕಂಥ ಬೃಹದಾಕಾರವಾದ ಜಡೆ ಇದ್ದರೆ ಅದನ್ನು ಹೊತ್ಕೊಂಡು ಮನುಷ್ಯ ತಿರುಗೋದಾದರೂ ಹೇಗೆ, ಅದನ್ನು ಹೊತ್ಕೊಂಡು ಅದನ್ನು ನಿರ್ವಹಣೆ ಮಾಡೋದಾದರೂ ಹೇಗೆ ಸ್ನೇಹಿತರೆ? ಆಗ ಆ ಜಡೆಯ ನಿರ್ವಹಣೆಗಾಗಿ, ಆ ಜಡೆಯ ಒಂದು ಮೇಂಟೆನೆನ್ಸ್ಗಾಗಿ ಅವರು ಆಯ್ದುಕೊಂಡಂತಹ ವಿಶೇಷವಾದಂತಹ ಒಂದು ಕುಟುಂಬವೇ ಸಟ್ಟಿ ಸರಗೂರಪ್ಪನ ಕುಟುಂಬ. ಸರಗೂರು ಮೂಗಪ್ಪ ಹಾಗೂ ರಾಮವ್ವ ದಂಪತಿಗಳನ್ನ ಸ್ನೇಹಿತರೆ. ಅದು ಏನದು ಕುತೂಹಲ, ಏನದು ಜಡೆ ವಿಷಯ, ಏನದು ಆ ಜಡೆ ವಿಷಯ ಏನು, ಆ ಜಡೆಗೆ ಎಣ್ಣೆ ಮಂಜನ ಯಾಕೆ ಮಾಡಬೇಕಿತ್ತು, ಈ ಎಲ್ಲ ವಿಷಯಗಳನ್ನು ಮಾತಾಡಿಸ್ಬೇಕು, ನಿಮ್ಗೆಲ್ರಿಗೂ ಅದನ್ನು ತಿಳಿಸ್ಬೇಕು ಅಂತ ಸ್ನೇಹಿತರೆ. ಇದು ಮಲೆ ಮಹದೇಶ್ವರರನ್ನು ಕುಶೋದ್ಯ ಮಾಡತಕ್ಕಂಥ ವಿಷಯ ಅಲ್ಲ ಸ್ನೇಹಿತರೆ. ನಾನು ಕೂಡ ಮಲೆ ಮಹದೇಶ್ವರರ ಭಕ್ತನೇ, ಮಹದೇಶ್ವರನ ಭಕ್ತಕೋಟಿ. ಮಲೆ ಮಹದೇಶ್ವರರ ನಿಜ ಸ್ವರೂಪವನ್ನು, ಅವರ ಸತ್ಯ ದರ್ಶನವನ್ನು ತಮ್ಮೆಲ್ಲರಿಗೂ ಮಾಡಿಸ್ಬೇಕು, ತಮ್ಮೆಲ್ಲರಿಗೂ ಇನ್ನೂ ಅವರ ಮಹದೇಶ್ವರರ ಮೇಲೆ ಇರ್ತಕ್ಕಂಥ ಪ್ರೀತಿ ಗೌರವಗಳನ್ನು ಹೆಚ್ಚಿಸಬೇಕು ಅನ್ನೋ ಪ್ರಯತ್ನವೇ ಹೊರತು ಯಾವ ದುರುದ್ದೇಶವೂ ಅಲ್ಲ. ನಾನು ಕೂಡ ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗಿಂದ ಹಿಡಿದು ಮಹದೇಶ್ವರ ಕಾಪಾಡಪ್ಪ ಅಂತ ನಾನು ಕೆಲಸ ಶುರು ಮಾಡೋದು ಸ್ನೇಹಿತರೆ. ಯಾಕೆ ಅಂದರೆ ಜಾನಪದದ ಮೂಲವೇ ಮಲೆ ಮಹದೇಶ್ವರರ ಮಹಾಕಾವ್ಯ, ಮಂಟಸ್ವಾಮಿಗಳ ಮಹಾಕಾವ್ಯ, ಸಿದ್ದಪ್ಪಾಜಿ ಮಹಾಕಾವ್ಯ, ಈ ರೀತಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಜನಪದದ ಮೂಲಕ್ಕೆ ಚ್ಯುತಿ ಬರ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕೋದೇ ಇಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಜನಪದ ಸೇರಿ ನಡೆಸ್ತಾ ಇರ್ತಕ್ಕಂಥದ್ದು ಕೂಡ ಮಲೆ ಮಹದೇಶ್ವರರ ಸರಣಿ ಹಾಗೂ ಮುಂದೆ ಬರ್ತಕ್ಕಂಥ ಮಂಟಸ್ವಾಮಿಗಳ ಸರಣಿ, ಸಿದ್ದಪ್ಪಾಜಿಗಳ ಸರಣಿ, ನಮ್ಮ ನಂಜುಂಡೇಶ್ವರರ ಸರಣಿ ಆಗ್ಬೋದು, ಚಾಮುಂಡೇಶ್ವರಿ ಸರಣಿ ಆಗ್ಬೋದು, ಅಥವಾ ನಮ್ಮ ಮುಡುಕ್ತೋರೆ ಮಲ್ಲಿಕಾರ್ಜುನಪ್ಪನ ಸರಣಿ ಆಗ್ಬೋದು, ಅಥವಾ ಬಿಳಿಗಿರಂಗಪ್ಪನ ಸರಣಿ ಆಗ್ಬೋದು ಸ್ನೇಹಿತರೆ. ಎಲ್ಲವಕ್ಕೂ ಕೂಡ ಸೂಕ್ತ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ನೋಡುಗರಿಗೆ ಯಾವುದೇ ರೀತಿ ಆಭಾಸವನ್ನು ಉಂಟು ಮಾಡಬಾರ್ದು, ಅವರ ಧಾರ್ಮಿಕ ಅಥವಾ ದೈವಿಕ ಭಾವನೆಗಳಿಗೆ ಚ್ಯುತಿ ತರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಸ್ನೇಹಿತರೆ. ಇದು ಕೂಡ ಅದೇ ರೀತಿ ಒಂದಷ್ಟು ಸಂಶೋಧನೆಯನ್ನು ಮಾಡಿಕೊಂಡು, ಒಂದಷ್ಟು ರಿಸರ್ಚನ್ನು ಮಾಡಿಕೊಂಡು ಮಲೆ ಮಹದೇಶ್ವರರು ನಿಜ ಸ್ವರೂಪ ಹೇಗಿತ್ತು, ಅವರ ದಿನಚರಿ ಹೇಗಿತ್ತು, ಅವರ ಅಂದಿನ ಕಾಲದ ಬದುಕು ಹೇಗಿತ್ತು ಅನ್ನೋದನ್ನು ತಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಳ್ಳೋ ಉದ್ದೇಶವೇ ಈ ಒಂದು ವಿಷಯ ಸರಣಿ ಸ್ನೇಹಿತರೆ. ಈ
ಈ ಎಲ್ಲ ಪ್ರಶ್ನೆಗಳಿಗೂ ಕುತೂಹಲ ಇಟ್ಕೊಂಡು ಬೆಂಗಳೂರಿನಿಂದ ಉತ್ತರ ಪಡೆಯೋ ಕುತೂಹಲಕ್ಕೋಸ್ಕರ ದೂರದ ಮಳವಳ್ಳಿಯ ಸರಗೂರಿಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಸರಗೂರು ಮೂಗಪ್ಪ ಹಾಗೂ ರಾಮವ್ವ ದಂಪತಿಗಳ 12ನೇ ತಲೆಮಾರು ಶ್ರೀ ಸಿದ್ದಪ್ಪ ಸ್ವಾಮಿಗಳು ಸ್ನೇಹಿತರೆ. ವೃತ್ತಿಯಲ್ಲಿ ಅವರೊಬ್ಬ ಕೇಂದ್ರ ರೈಲ್ವೆ ಇಲಾಖೆಯ ನೌಕರರು ಸ್ನೇಹಿತರೆ. ಅವರು ನಮ್ಮನ್ನು ಭೇಟಿ ಮಾಡಲಿಕ್ಕೋಸ್ಕರ ಇವತ್ತು ಸರಗೂರು ಮಠಕ್ಕೆ ಬರ್ತೀನಿ ಅಂತ ಹೇಳಿದರೆ ಸ್ನೇಹಿತರೆ. ಅದೊಂದು ಸರಗೂರು ಮಠ ಅದೊಂದು ಸಾಂಸಾರಿಕ ಮಠ ಸ್ನೇಹಿತರೆ. ಅದೊಂದು ಸಾಂಸಾರಿಕ ಮಠ ಸ್ನೇಹಿತರೆ. ಹಾಗಾಗಿ ಸಿದ್ದಪ್ಪ ಸ್ವಾಮಿಗಳು ಸರಗೂರು ಮೂಗಪ್ಪ ರಾಮವ್ವ ಅವರ 12ನೇಯ ತಲೆಮಾರು ಸ್ನೇಹಿತರೆ. ಅವರು ಕೂಡ ಈಗೇನು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ, ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ, ಅದನ್ನೆಲ್ಲ ನೀವೆಲ್ಲ ಕಣ್ಣಾರ ಕಾಣ್ತಾ ಇದ್ದೀವಿ. ಅದೆಲ್ಲ ಒಂದು ಕಡೆ ಮಲೆ ಮಹದೇಶ್ವರ ಸ್ವಾಮಿಯವರಿಗೆ ನಡೀತಾ ಇರ್ತಂಥ ಮೂಲ ಪೂಜಾ ವಿಧಿವಿಧಾನಗಳು, ಮೂಲ ಒಂದು ಪರಂಪರೆ ಡೈವರ್ಟ್ ಆಗಿ ಎಲ್ಲ ಬೇರೆ ಕಡೆ ತಿರುಗ್ತಾ ಇದೆ ಅಂತ. ಅದಕ್ಕೆ ಉದಾಹರಣೆ ಪ್ರತಿ ತಿಂಗಳು ಅಮಾವಾಸ್ಯೆ ದಿನದಿಂದ ನಡೀತಾ ಇದ್ದಂತಹ ಎಣ್ಣೆ ಮಜ್ಜನ ಸೇವೆಯನ್ನು ಸ್ನೇಹಿತರೆ. ಆ ಎಣ್ಣೆ ಮಜ್ಜನ ಸೇವೆಯಿಂದ ಸರಗೂರು ಪರಂಪರೆಯನ್ನು ದೂರ ಇರಿಸಿ ಅವರನ್ನು ಮಲೆ ಮಹದೇಶ್ವರರ ಪರಂಪರೆಯಿಂದ ದೂರ ಸರಿಸ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ಇವೆಲ್ಲವನ್ನು ಕೂಡ ಅರಿತ ನಮಗೆ ಇದನ್ನು ಯಾರ ಹತ್ರ ಕೇಳಬೇಕು? ಇದೊಂದು ಧಾರ್ಮಿಕ ಭಾವನೆ, ಇದೊಂದು ದೈವಿಕ ಭಾವನೆ. ಮಲೆ ಮಹದೇಶ್ವರರ ಬಗ್ಗೆ ಅಷ್ಟು ಕಟುವಾಗಿ ಸತ್ಯವಾಗಿ ಮಾತಾಡ್ತಕ್ಕಂಥ ಸತ್ಯವಂತರು ಯಾರಿದ್ದಾರೆ ಅನ್ನೋದನ್ನು ಹುಡುಕ್ತಾ ಇದ್ವಿ ಸ್ನೇಹಿತರೆ. ಹಾಗಾಗಿ ಕೇವಲ ಪುಸ್ತಕ ಓದ್ಕೊಂಡಿರ್ತಕ್ಕಂಥ ವಿದ್ವಾಂಸಗಳಿಂದ ಇದರ ಬಗ್ಗೆ ಮಾತಾಡ್ಸಿದ್ರೆ ಅಷ್ಟು ಸೂಕ್ತವಲ್ಲ ಅಂತ ಹೇಳಿ ಮಲೆ ಮಹದೇಶ್ವರರ ಪರಂಪರೆಗೆ ಸಂಬಂಧಪಟ್ಟ ಸರಗೂರು ಮೂಗಪ್ಪನ ಒಂದು ಪರಂಪರೆಯವರನ್ನೇ ನಾವು ಮಾತಾಡಿಸ್ಬೇಕು. ಅವರ ಬಾಯಿಯಿಂದ ನನ್ನ ಈ ಎಲ್ಲ ಕುತೂಹಲಗಳಿಗೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡ್ಕೋಬೇಕು. ಮತ್ತು ನಿಮ್ಮೆಲ್ಲರಿಗೂ ಕೂಡ ಶ್ರೀ ಮಲೆ ಮಹದೇಶ್ವರರ ಭಕ್ತಗಣಕ್ಕೆ, ಭಕ್ತ ಕೋಟಿಗೆ ಮಲೆ ಮಹದೇಶ್ವರಿಗೆ ಸಂಬಂಧಪಟ್ಟ ಒಂದಷ್ಟು ಕುತೂಹಲಕಾರಿ ವಿಷಯಗಳನ್ನು ತಿಳಿಸ್ಬೇಕು ಅನ್ನೋದಷ್ಟೇ ನನ್ನ ಪ್ರಯತ್ನ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರ ಈ ಒಂದು ವಿಶೇಷವಾದ ಸರಣಿಗೆ ಸ್ನೇಹಿತರೆ. ಅದರಲ್ಲೂ ಮುಖ್ಯವಾಗಿ ಸಟ್ಟಿ ಸರಗೂರಪ್ಪನ ಗಟ್ಟಿ ಒಕ್ಕಲನ ತಟ್ಟಿ ಕುಟ್ಟಿ ಪಡೆದ ಅಂತ ನಮ್ಮ ಜಯಶ್ರೀ ಅರವಿಂದ್ ಮೇಡಮ್ ಅವರು ಬರೆದಿದ್ದಾರಲ್ಲ, ಆ ತಟ್ಟಿ ಕುಟ್ಟಿ ಪಡೆದ ಕಥೆ ಏನಿತ್ತು ಹೇಳೋಣ. ಸಟ್ಟಿ ಸರಗೂರಪ್ಪನ ಗಟ್ಟಿ ಒಕ್ಕಲನು ತಟ್ಟಿ ಕುಟ್ಟಿ ಪಡೆದ. ಇದು ಚೆಲ್ಲಾಟಗಾರ ಮಾದಪ್ಪ ಅಂದರೆ ತಟ್ಟಿ ಮನಸೋರ್ನ ಪುಟ್ಟಮರಿ ದೇವರನ್ನ ಚೆಲ್ಲಾಟಗಾರ ಮಾದಪ್ಪ ಆಲ್ಬಮ್ ಆದ ಸ್ನೇಹಿತರೆ. ಸಂಪನ್ನಗಾರ ಮಾದಪ್ಪದಲ್ಲಿ ಮತ್ತೊಂದು ಸುಂದರವಾದ ಗಿದೆ ಸ್ನೇಹಿತರೆ. ನೆತ್ತಿಗೆ ಎಳ್ಳೆಣ್ಣೆ ತಂದು ಒತ್ತಿದ ಸಟ್ಟಿ ಸರಗೂರಪ್ಪ. ಸೊ ಎರಡೂ ಆಲ್ಬಮಲ್ಲಿ ಸ್ನೇಹಿತರೆ ಸರಗೂರು ಪರಂಪರೆಯ ಉಲ್ಲೇಖ ಇದೆ. ಹಾಗಾಗಿ ಇದು ಕೂಡ ನನಗೆ ಗಾಡ್ತಿತ್ತು. ಏನಂದರೆ ಈ ಸರಗೂರು ಪರಂಪರೆ ತುಂಬ ಚೆನ್ನಾಗಿದೆಯಲ್ಲ. ಸರಗೂರು ಪರಂಪರೆ ಮಲೆ ಮಹದೇಶ್ವರನ ನೇರವಾಗಿ ಕಂಡವರು, ಪುಣ್ಯಾತ್ಮರು, ಅವ್ರ ಜೊತೆಗೆ ಒಡನಾಡಿದವರು, ಅವರ ಭೌತಿಕ ದೇಹವನ್ನು ಮುಟ್ಟಿ ಅವರಿಗೆ ಸೇವೆ ಮಾಡಿದವರು, ಅವರ ಒಂದು ಜಡೆಗೆ ಎಳ್ಳೆಣ್ಣೆಯನ್ನು ಹಾಕಿ ತಟ್ಟಿ ಅವರನ್ನ ತಂಪು ಮಾಡ್ತಿದ್ದಂತಹ ಪುಣ್ಯ ಕಾಯಕವನ್ನು ಮಾಡಿದಂತಹ ಸರಗೂರು ಮೂಗಪ್ಪನ ಕುಟುಂಬವನ್ನು ನೋಡಬೇಕು ಸ್ನೇಹಿತರೆ. ಅವರೊಟ್ಟಿಗೆ ಮಾತಾಡಬೇಕು, ಸಾಧ್ಯವಾದರೆ ಅವರ ಪಾದ ಸ್ಪರ್ಶ ಮಾಡಿ ಅವರ ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳ್ತಾ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಜನಪದ ಸಿರಿಗೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಸಟ್ಟಿ ಸರಗೂರಪ್ಪನ ಪರಂಪರೆಯ ಸರಗೂರು ಮಠಕ್ಕೆ ಸ್ನೇಹಿತರೆ ಬನ್ನಿ. ಮೆಚ್ಚಿಕೊಂಡು ಅವರನ್ನಪ್ಪಿಕೊಂಡು ಕೈಯಲ್ಲೆತ್ತಿಕೊಂಡು ಕಣ್ಣಿಗೊತ್ತಿಕೊಂಡು ಕೊಟ್ಟ ಹಿಡಿ ತುಂಬ ವರವ.
ಹಾಂ ಸ್ಕೂಲ್ ಕಾಂಪೌಂಡ್ ಪಕ್ಕ ರೋಡ್ ಬರುತ್ತೆ, ಓಕೆ ಲೆಫ್ಟ್ ಸೈಡ್ ಕಟ್ಟಾಬಿಡಿ. ಓಕೆ ಆಯಿತು. ಅಲ್ಲಿಂದ 1 ಕಿಲೋಮೀಟ್ರಾ? ಅಲ್ಲಿ 1 ಕಿಲೋಮೀಟರ್, ಒಂದು 6-7 ಮೀಟರ್ ಅಷ್ಟೇ. ಆಯಿತು, ಬಂದೆ ಸರ್, 5 ನಿಮಿಷದಲ್ಲಿ ಇರ್ತೀನಿ. ಬನ್ನಿ ಬನ್ನಿ ಬನ್ನಿ. ಸ್ಕೂಲ್ ಮನೆ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ಮಹದೇಶ್ವರ ಶರಣಯ್ಯ ಶರಣಯ್ಯ ನಿಮಗೆ ಶೆಟ್ಟಿ ಸರಗೂರಯ್ಯ.